ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 2 ದಿನಗಳಿಂದ ತಾವೆಲ್ಲ ಕೀ ಆನ್ಸರ್ಗಳನ್ನೆಲ್ಲ ನೋಡಿಕೊಂಡು ನನ್ನ ಕಟ್ ಆಫ್ ಎಷ್ಟು ನಿಂತ್ಕೋಬೋದು, ಕೆಲವೊಬ್ಬರು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡಿಕೊಂಡು ಈ ವರ್ಷ ನಾನು ಕ್ವಾಲಿಫೈ ಆಗ್ತೀನೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೀರಿ. ಸಪೋಸ್ ನೀವು ಕ್ಲಿಯರ್ ಆದ್ರಿ, ಎಕ್ಸಾಮ್ ಕ್ಲಿಯರ್ ಆಯಿತು, ಈಗ ರಿವೈಸ್ಡ್ ಕೀ ಆನ್ಸರ್ನ ಇನ್ನೊಂದು 15 ಡೇಸಲ್ಲಿ ಬಿಡ್ತಾರೆ. ಅಂದರೆ ಆಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಎಲ್ಲ ಸಬ್ಜೆಕ್ಟ್ಸ್ದು. ಅದಾದಮೇಲೆ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟ ಮೇಲೂ ಕೂಡ ನಿಮ್ಮ ಮಾರ್ಕ್ಸಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಾದಮೇಲೆ ಒಂದು 2ರಿಂದ 3 ಮಾರ್ಕ್ಸ್ ಅಥವಾ 2-3 ಕ್ವೆಶನ್ಸು ವೇರಿಯೇಷನ್ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಅದಾದಮೇಲೆ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡಿದ್ರಿ ಅಂತ ಆದರೆ KCET ಎಕ್ಸಾಮ್ನ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ನೀವು ಮೆರಿಟ್ ಲಿಸ್ಟಲ್ಲಿ ಅವ್ರು ಮೆನ್ಷನ್ ಮಾಡಿರೋಂಥ ಕಟ್ ಆಫಿಗೆ ತಕ್ಕನ ಹಾಗೆ ಕ್ಲಿಯರ್ ಮಾಡಿದರೆ ನಿಮಗೆ ವೆರಿಫಿಕೇಷನ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ಲಾಟ್ ಕೊಡ್ತಾರೆ KE ಅವರು. ಆಲ್ಮೋಸ್ಟ್ ಇದೊಂದು 2 ತಿಂಗಳು ಆಗುತ್ತೆ ಫೈನಲ್ ಪ್ರೊಸೀಜರ್ ಮುಗಿಯೋದಕ್ಕೆ. ಅದಕ್ಕಿಂತ ಮುಂಚೆ ನೀವೇನೆಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೋಬೇಕು ಅಂದರೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂತೆ ಹಾಜರಾಗತಕ್ಕದ್ದು. ಅವರೊಂದು ದಿನಾಂಕ ಕೊಡ್ತಾರೆ, ಆ ದಿನಾಂಕದಂದು ನೀವು ಹೋಗಿ ಸಬ್ಮಿಟ್ ಮಾಡಬೇಕು. ಇದು 2023ಯಲ್ಲಿ KE ಅವರು ಕೊಟ್ಟಂಥ ಒಂದು ನೋಟಿಸು. ನೀವೇನೆಲ್ಲ ಡಾಕ್ಯುಮೆಂಟ್ಸ್ನ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೊಟ್ಟಿರ್ತೀರಿ, ಆ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿರುತ್ತಲ್ಲ ಅದ್ರ ಒಳಗೇ ಇರಬೇಕವು. ಅದಾದ ನಂತರ ಮಾಡಿಸಿರೋ ಡಾಕ್ಯುಮೆಂಟ್ಸ್ನ ಅವ್ರು ಆಕ್ಸೆಪ್ಟ್ ಮಾಡಲ್ಲ. ನೆಕ್ಸ್ಟು, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. ಅಂದರೆ ಒರಿಜಿನಲ್ ಕಾಪೀಸ್ ಜೊತೆಗೆ ಒಂದು ಸೆಟ್ಟು ಜೆರಾಕ್ಸು ಅಟೆಸ್ಟೆಡ್ ಕಾಪಿ ಸಬ್ಮಿಟ್ ಮಾಡಬೇಕು. ಹಾಗಾದರೆ ನೋಡಿ, ಏನೆಲ್ಲ ಡಾಕ್ಯುಮೆಂಟ್ ನೀವು ರೆಡಿ ಮಾಡಿ ಇಟ್ಕೊಬೇಕು ಅಂದರೆ ನಂದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋ ಬಲವಾದ ನಂಬಿಕೆ ಇರೋರು ಎಕ್ಸಾಮ್ ಹಾಲ್ ಟಿಕೆಟ್ನ ಯಾರು ದಯವಿಟ್ಟು ಕಳಿಬೇಡಿ. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಮತ್ತು ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಕಾನ್ವೊಕೇಷನ್ ಸರ್ಟಿಫಿಕೇಟು ಇರಲೇಬೇಕು, ಒರಿಜಿನಲ್ ಇರಬೇಕು. ಅದನ್ನು ಒಂದು ಸೆಟ್ ಜೆರಾಕ್ಸ್ ಕಾಪಿ ಮಾಡ್ಕೋಬೇಕು. ಇದು 3 ಕಂಪಲ್ಸರಿ. ನಂತರ ನೀವೇನಾರ ಕೆಟಗರಿಯಲ್ಲಿ ಸೆಲೆಕ್ಷನ್ ಆಗಿದ್ದರೆ ಆ ಕೆಟಗರಿ ವೈಸು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ ಫಾರ್ಮ್ D ಬೇಕಾಗುತ್ತೆ. ಪ್ರವರ್ಗ 1 ಮತ್ತು ಅವರಿಗೆ ಫಾರ್ಮ್ E ಬೇಕು. 2A 2B 3A 3B ಅವ್ರಿಗೆ ಫಾರ್ಮ್ F. ಇದು ರಿಸರ್ವೇಷನ್ ಕ್ಲೈಮ್ ಮಾಡೋರಿಗೆ. GMಲ್ಲಿ ಸೆಲೆಕ್ಟ್ ಆಗಿರೋರಿಗೆ ಯಾವುದೇ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಜಸ್ಟ್ ನೀವು ಹಾಲ್ ಟಿಕೆಟು, ಆಧಾರ್ ಕಾರ್ಡು ಮತ್ತು ಮಾರ್ಕ್ಸ್ ಕಾರ್ಡ್ಗಳನ್ನು ಸಬ್ಮಿಟ್ ಮಾಡಿದರೆ ನೀವು ವೆರಿಫಿಕೇಷನ್ ಆಗಿ 10 ನಿಮಿಷದಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ನ, ಅಂದರೆ ನೀವು KCET ಕ್ಲಿಯರ್ ಆಗಿರೋವಂಥ ಒಂದು ಸರ್ಟಿಫಿಕೇಟ್ನ 10 ನಿಮಿಷದಲ್ಲಿ ಕೊಡ್ತಾರೆ ಸ್ನೇಹಿತರೆ, ಆ ಸ್ಪಾಟಲ್ಲೇ. ನಮಗೂ ಕೂಡ ಲಾಸ್ಟ್ ಇಯರ್ ಹಾಗೆ ಮಾಡಿದರು. ವೆರಿಫಿಕೇಷನ್ ಆಗಿ 10 ಮಿನಿಟ್ಸಲ್ಲಿ ನಮಗೊಂದು ಸ್ಲಾಟ್ ಕೊಟ್ಟಿದ್ದರು. ಆ ಸ್ಲಾಟಲ್ಲಿ ಹೋಗಿ ಕೂತ್ಕೊಂಡು 10 ಮಿನಿಟ್ಸಲ್ಲಿ ಮ್ಯಾಕ್ಸಿಮಮ್ 1 ಗಂಟೆಯಲ್ಲಿ ಎಲ್ಲ ಪ್ರೊಸೆಸ್ಸು ಮುಗಿದೋಯ್ತು. ಇದಿಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿಟ್ಕೊಳ್ಳಿ. ದಯವಿಟ್ಟು ಯಾರು ಹಾಲ್ ಟಿಕೆಟ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನ್ನ ನಾನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.